3 ವಾರದಿಂದ ಮಾಡಿಲ್ಲ, ಇವತ್ತೇ ಫೋನ್ ಮಾಡಿದ್ರು. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಮಿನಿ ವ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ಸಂಡೇ ಅರ್ಲಿ ಮಾರ್ನಿಂಗ್ 6 ಗಂಟೆಗೆ ಎದ್ದು ಎಂದಿನಂತೆ ಕ್ರಿಕೆಟ್ ಆಡೋಣ ಅಂತ ಹೊರಟೆ. ನನ್ನ ಫ್ರೆಂಡು ಕೂಡ ನಮ್ಮ ಮನೆ ಎದುರುಗಡೆನೇ ಇರೋದ್ರಿಂದ ಅವನು ಕೂಡ ಬರ್ತಾನೆ. ಇಬ್ಬರು ಜೊತೆಗೆ ಓಡ್ತೀವಿ. ಅವನಿಗೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಲ್ಲೇ ಮನೆ ಹತ್ರ ಕೂತಿದ್ದೆ. ಅವನು ಹಾಗೆ ಬಂದ. ಅಲ್ಲಿಂದ ಇಬ್ಬರು ಆಟೋದಲ್ಲೇ ಹೊರಟ್ವಿ. ನಾವು ಕ್ರಿಕೆಟ್ ಆಡೋ ಜಾಗ ಬಂದು ಜಯನಗರ್ 5th ಬ್ಲಾಕಲ್ಲಿರೋ ಶಾಲಿನಿ ಗ್ರೌಂಡ್ ಅಂತ. ಪ್ರತಿ ವಾರನೂ ಮಿಸ್ ಇಲ್ಲದೆ ನಾವು ಇಲ್ಲಿ ಬಂದು ಕ್ರಿಕೆಟ್ ಆಡ್ತೀವಿ. ನಮಗೆ ಅಂತ ಒಂದು ಪಿಚ್ಚು ಆಲ್ರೆಡಿ ರೆಡಿ ಇರುತ್ತೆ. ನಾವು ತುಂಬ ವರ್ಷಗಳಿಂದ ಆಡ್ತಿರೋದ್ರಿಂದ ಅಲ್ಲಿ ಯಾರು ಬಂದು ಆಡಲ್ಲ. ನಾವು ಎಷ್ಟೊತ್ತಿಗೆ ಬಂದರೂ ಆ ಪಿಚ್ಚಲ್ಲೇ ನಮಗೆ ಜಾಗ ಸಿಕ್ಕೇ ಸಿಗುತ್ತೆ. ಕ್ರಿಕೆಟ್ ಆಡೋದ್ರಿಂದ ಏನಪ್ಪ ಅಂತಂದರೆ ಮೈಂಡು, ಮನಸ್ಸು, ಬಾಡಿ ಎಲ್ಲ ಫ್ರೀ ಆಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಮೊಬೈಲ್ ಇಲ್ಲದೆ ಒಂದು ಅರ್ಧ ದಿನ ಆದರೂ ಕಳಿಬೋದಲ್ಲ ಅನ್ನೋ ಒಂದು ಸಂತೋಷ. ಬಂದಿದ ತಕ್ಷಣವೇ ನಾವು ಮ್ಯಾಚ್ ಸ್ಟಾರ್ಟ್ ಮಾಡಲ್ಲ, ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತೀವಿ. 1-2 ಓವರ್ ಬೌಲಿಂಗ್ ಮಾಡಿದೆ, ಹಾಗೆ ಬ್ಯಾಟಿಂಗು ಕೂಡ ಆಡಿದೆ. 4 ವಾರ ಆಗಿತ್ತು ಗ್ರೌಂಡ್ ಕಡೆ ಬಂದು. ಅದರಿಂದ ಯಾವುದೋ ಬಾಲ್ಗಳು ಸರಿಯಾಗಿ ಬ್ಯಾಟಿಗೆ ಕನೆಕ್ಟೇ ಆಗ್ತಿರ್ಲಿಲ್ಲ. ನಾನು ಪ್ರಯತ್ನ ಪಟ್ಟು ಎಲ್ಲ ಕೈಗೆ ಕ್ಯಾಚಸ್ಗಳೇ ಹೋಗ್ತಾ ಇತ್ತು. ಅಂತೂ ಇಂತೂ 4-5 ಬಾಲ್ ಆಡಿದ್ಮೇಲೆ ಸ್ವಲ್ಪ ಗ್ರಿಪ್ ಸಿಕ್ತು. ಒಂದೆರಡು ಒಳ್ಳೆ ಶಾಟ್ಸ್ಗಳನ್ನ ಟ್ರೈ ಮಾಡಿದೆ. ಯಾಕಂದರೆ ಮ್ಯಾಚ್ ಸ್ಟಾರ್ಟ್ ಆಗೋದಕ್ಕೆ ಮುಂಚೆ ಒಂದಷ್ಟು ಒಳ್ಳೆ ಪ್ರಾಕ್ಟೀಸ್ ಮಾಡೋದ್ರಿಂದ ನಮಗೂ ಕೂಡ ಮ್ಯಾಚಲ್ಲಿ ಆಡುವಾಗ ಕಾನ್ಫಿಡೆನ್ಸ್ ಬರುತ್ತೆ. ಪ್ರಾಕ್ಟೀಸ್ ಮುಗಿಸಿ ಇನ್ನೇನು ಮ್ಯಾಚ್ ಸ್ಟಾರ್ಟ್ ಆಗೋ ಟೈಮ್ ಬಂತು. ಸನ್ಸ್ಕ್ರೀನ್ ಎಲ್ಲ ಹಚ್ಕೊಂಡು ಮ್ಯಾಚ್ಗೋಸ್ಕರ ರೆಡಿಯಾಗಿ ಕೂತ್ಕೊಂಡೆ. ಹಾಗೆ ಹುಡುಗರು ಕೂಡ ಎಲ್ಲ ರೆಡಿಯಾಗಿ ಕೂತ್ಕೊಂಡಿದ್ರು. ಮ್ಯಾಚ್ ಕೂಡ ಸ್ಟಾರ್ಟ್ ಆಯಿತು. ಟೋಟಲ್ 3 ಮ್ಯಾಚಸ್ ಆಡಿದ್ವಿ. ಅದರಲ್ಲಿ 2 ಗೆದ್ದು 1 ಸೋತು ಮುಗಿಸ್ಕೊಂಡು ಮನೆ ಕಡೆ ಬಂದೆ. ತುಂಬಾ ಮೈ ಕೈ ಎಲ್ಲ ನೋವು ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಗೆದ್ದಿರೋ ಖುಷಿಗೆ 500 ರೂಪಾಯಿ ನನ್ನ ಹೆಂಡತಿ ಕೈ ಕೊಟ್ಬಿಟ್ಟು ಒಳ್ಳೆ ಮಟನ್ ಸಾರು ಮಾಡು ಅಂತ ಹೇಳಿ ಫ್ರೆಶ್ ಅಪ್ ಆಗೋಣ ಅಂತ ಹೇಳಿ ಹೊರಟೆ. ನಾನು ಫ್ರೆಶ್ ಅಪ್ ಆಗಿ ಬರೋ ಅಷ್ಟರಲ್ಲಿ ಅವಳು ಆಲ್ರೆಡಿ ಒಳ್ಳೆ ಮಟನ್ ಸಾರನ್ನ ಮಾಡಿ ರೆಡಿ ಇಟ್ಟಿದ್ಲು. ಹೊಟ್ಟೆ ಬೇರೆ ತುಂಬ ಹಸಿತಿತ್ತು. ನನ್ನ ಮಗಳು ಬೇರೆ ಸಮ್ಮರ್ ವೆಕೇಷನ್ಸ್ಗೆ ಊರಿಗೆ ಹೋಗ್ಬಿಟ್ಟಿದ್ದಾಳೆ. ಆದ್ದರಿಂದ ಇಬ್ರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಂಡಿದ್ವಿ. ಮಟನ್ ಮಾತ್ರ ತುಂಬ ಚೆನ್ನಾಗಿ ಬೆಂದೋಗಿತ್ತು. ಕೈ ಇಟ್ಟರೆ ತುಪ್ಪ ಕರಗಲ್ವ ಆ ಥರ ಕರಗ್ತಾ ಇತ್ತು. ಹೊಟ್ಟೆ ಬೇರೆ ತುಂಬ ಹಸ್ತಿತ್ತಲ್ಲ. ಒಳ್ಳೆ ಬ್ಯಾಟಿಂಗ್ ಮಾಡಿ ಹಾಗೆಯೇ ಸ್ವಲ್ಪ ರಿಲ್ಯಾಕ್ಸ್ ಮಾಡಿದೆ. ಓಕೆ, ಇಷ್ಟಾಗಿತ್ತು ಸ್ನೇಹಿತರೆ ನನ್ನ ಸಂಡೆಯ ಮಿನಿ ವ್ಲಾಗ್. ಮತ್ತೊಂದು ವಿಡಿಯೋ ಮೂಲಕ ನಿಮ್ಮೆಲ್ರಿಗೂ ಮತ್ತೆ ಸಿಗ್ತಾ ಇರ್ತೀನಿ. ಆದಷ್ಟು ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಶುಭ ದಿನ.